ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂತ ಹೇಳ್ತೀನಿ, ಅದರಿಂದ ದೊಡ್ಡ ಕಾರಣ ಇದೆ. ಸೊ ನಿನ್ನೆ ನಾನು ಕಾಲೇಜಿಗೆ ಹೋಗಿದ್ದೆ ಹಾಲ್ ಟಿಕೆಟ್ ಇಸ್ಕೊಂಬರಕ. ಸೊ ಅದರಲ್ಲಿ ಎಲ್ಲ ಹುಡುಗರು ನನಗೆ ಬೇಸೆ ಅಂದ್ರೆ ಕಾಮಿಡಿ ರೀತಿಗೆ ಬೇಸ್ ಮಾಡಕತ್ತಿ, ಮಾಡು ಇರ್ಲಿ, ಸಪೋರ್ಟ್ ಮಾಡ್ತೇವೆ ಅಂದ್ರು. ಆದ್ರೆ ಕೆಲವೊಂದಷ್ಟು ಜನ ನನ್ನ ಒಂಥರ ಹುಚ್ಚ ಬಂದಂಗ್ ವಾಕತಿ, ಹುಚ್ಚ ಮಾಡ್ದಂಗ್ ವಿಡಿಯೋ ಮಾಡಕತ್ತಿ, ಆ ಹುಚ್ಚ ಬೇಸ್ ಬಂದಿಲ್ಲ ಅದೇ ಅಂತ ಡಿಮೋಟಿವೇಟ್ ಮಾಡಿದ್ರು. ಸೊ ನಾನ್ ಕರೆಕ್ಟ್ ಅದೇನಾ ಇಲ್ಲ ಏನ್ ಆಕತ್ತಂತ ಫುಲ್ ಡಿಮೋಟಿವೇಟ್ ಆಗಿ ಮನೆಗ್ ಬಂದು ಎದಕ್ಕಪ್ಪ ಹೆಂಗ್ ಮಾಡಕತ್ತೆ, ಏನೋ ಮಾಡೋಣ ಅಂತಿದ್ರೆ ಹಿಂಗ್ ಮಾತಾಡ್ತಾರಲ್ಲ ಅದು ಇದು ಅಂತ ಫುಲ್ ಬೇಜಾರಾಗಿ ರಾತ್ರಿ ಫುಲ್ ನಾನು ವಿಡಿಯೋನೇ ಮಾಡಿಲ್ಲ. ಸೊ ಆಮೇಲೆ ಅಣ್ಣ ಬಂದು ನನ್ ಮೋಟಿವೇಟ್ ಮಾಡಿ, ಸೊ ಮತ್ತೆ ಏನಾದ್ರೂ ಬಿಡ್ಬೇಡ, ಒಂದಲ್ಲೊಂದ್ ದಿವ್ಸ ಇದು ಮಾಡ್ತೀಯ ಅಂತ ಹೇಳಿ ಮಾಡಿದ್ರು. ಸೊ ನಾನ್ ಬೆಳಿತ್ನಲ್ಲೂ ಗೊತ್ತಿಲ್ಲ, ಆದ್ರೂ ನನ್ ಪ್ರಯತ್ನ ಅಂತೂ ನಾನು ಮಾಡ್ತನು. ಫಲ ಕೊಡೋದು ಬಿಡೋದು ನಿಮ್ ಇಷ್ಟ. ಓಕೆ, ಸೊ ಇದನ್ನೆಲ್ಲ ಸೈಡ್ ಇಡೋಣ. ಮತ್ತೆ ನಮ್ಮ ಜೋಸ್ನೊಂದಿಗೆ ಬರೋಣ ನಮ್ಮ ಟಾಪಿಕ್ಗೆ. ಸೊ ಕ್ರಿಕೆಟ್. ಸೊ ಇಂಡಿಯಾದವರು ಸ್ವಲ್ಪ ಯಾಕೋ ಡೌನ್ ಫಾಲ್ ಅಲ್ಲಿ ಇದ್ದಾರೆ. ಮ್ಯಾಚ್ ಗೆಲ್ಲಕ್ಕಂತ ಸಾಧ್ಯ ಇಲ್ಲ, ಆದ್ರೆ ಡ್ರಾ ಮಾಡ್ಕೊಳಕ್ ಸಾಧ್ಯ ಐತೆ. ಸೊ ಇವತ್ತಿನ ಆಟ ನೋಡಿದ್ರೆ ಸೌತ್ ಆಫ್ರಿಕಾ 260ಗೆ 5 ವಿಕೆಟ್ ತಗೊಂಡು ಡಿಕ್ಲೇರ್ ಕೊಡುತ್ತೆ. ಆಗ ಇಂಡಿಯಾ ಬ್ಯಾಟಿಂಗ್ ಬರ್ತದೆ, ಆದ್ರೆ ಬ್ಯಾಟಿಂಗ್ ಬಂದಾಗ 2 ವಿಕೆಟ್ ಅವಲ್ಲೇ ಕಳ್ಕೊಂಡ್ಬಿಟ್ಟಿದೆ. ಈಗ ಇನ್ನ ಗೆಲ್ಲಲು 522 ರನ್ಸ್ ಬೇಕಾಗಿದೆ. ಸೊ ನಾಳೆ ನೋಡೋಣ, ನಾಳೆ ಆಟ ಇಂಡಿಯಾ ಡ್ರಾ ಮಾಡ್ಕೊಂತ ಇಲ್ಲ ಗೆಲ್ಲುತ್ತಂತ. ಡ್ರಾ ಮಾಡ್ಕೊಳ್ಳಿ, ನಾವು ಹೋಪ್ ಫಾರ್ ಬೆಸ್ಟ್ ಮಾಡೋಣ. ಹಾಗೆ ನಮ್ಮ ರೋಹಿತ್ ಶರ್ಮಾ ಅವರು ಫುಲ್ ODI ಸೀರೀಸ್ಗೆ ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಕ್ಲಿಪ್ಸ್ ಎಲ್ಲ ಹಾಕ್ತೀನಿ, ನೋಡ್ಕೊಂಡ್